ಈ ಒಂದೆರಡು ತಿಂಗಳಿಂದ ಬೆಂಗಳೂರಲ್ಲಿ ಕೇಳ್ತಿರೋಂಥ ಹಾಟೆಸ್ಟ್ ಟಾಪಿಕ್ ಅಂದ್ರೆ ಎ ಖಾತಾ, ಬಿ ಖಾತಾ, ಇ ಖಾತಾ ಅಂಡ್ OC ಅಂಡ್ CC. ಈ OC ಅಂಡ್ CC ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಇನ್ನು ಯಾರಿಗೆಲ್ಲ ಖಾತಾ ಬಗ್ಗೆ ಕ್ಲಾರಿಟಿ ಬಂದಿಲ್ಲ ಅಂತವರಿಗಾಗಿ ಈ ವಿಡಿಯೋ. ಸೊ ಖಾತಾ ಅಂದ್ರೆ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸ್ಥಳೀಯ ನಗರ ಪಾಲಿಕೆಯಿಂದ ಅಧಿಕೃತವಾಗಿ ನೀಡುವ ಒಂದು ದಾಖಲೆ. ಇದು ಆಸ್ತಿಯ ಮಾಹಿತಿ, ಮಾಲೀಕತ್ವ, ಸ್ಥಳ, ಗಾತ್ರ, ನಿಯಮಿತ ಪ್ರದೇಶ ಮತ್ತು ತೆರಿಗೆ ವಿವರಗಳನ್ನು ಒಳಗೊಂಡಿರುತ್ತದೆ. ಅಂಡ್ ಇದರಲ್ಲಿ ಎ ಖಾತಾ ಅಂಡ್ ಬಿ ಖಾತಾ ಅನ್ನೋದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ 1976 ಅಲ್ಲಿ ಜಾರಿಗೆ ತಂದರು. ಆದ್ರೆ ಇದನ್ನ 2007ರಲ್ಲಿ ಪೂರ್ತಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರು. ಅಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಚೇಂಜ್ ಮಾಡಿದಾಗ ಅಥವಾ ಅಪ್ಗ್ರೇಡ್ ಮಾಡಿದಾಗ, ಸೊ ಇದರಲ್ಲಿ ಯಾವೆಲ್ಲ ಪ್ರಾಪರ್ಟಿಗಳು ಕಾನೂನು ನಿಯಮಗಳನ್ನ ಪೂರೈಸಿರುತ್ತೋ ಅಂತಹ ಪ್ರಾಪರ್ಟಿಗಳನ್ನ ಎ ಖಾತಾ ಲಿಸ್ಟಿಗೆ ಸೇರಿಸಿ, ಮತ್ತೆ ಯಾವೆಲ್ಲ ಪ್ರಾಪರ್ಟಿಗಳು ತೆರಿಗೆ ಪಾವತಿಸಿದರೂ ಸಹ ನಿಯಮ ಉಲ್ಲಂಘನೆ, ಕಟ್ಟಡದ ಮಾನದಂಡ ಅಥವಾ ಅನುಮತಿ ಇಲ್ಲದೆ ಲೇಔಟ್ಗಳಲ್ಲಿ ನಿರ್ಮಾಣವಾದ ಮನೆಗಳನ್ನ ಬಿ ಖಾತಾ ಲಿಸ್ಟ್ಗೆ ಸೇರಿಸುದು. ಅಂಡ್ ಬಿ ಖಾತಾ ಪ್ರಾಪರ್ಟಿನ ಅನಧಿಕೃತ ಪ್ರಾಪರ್ಟಿ ಅಂತ ಹೇಳಲಾಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಒಂದು ಪ್ರಾಪರ್ಟಿ ಏನಾದ್ರು ಬಿ ಖಾತಾದಲ್ಲಿದ್ದರೆ ಅಂತಹ ಪ್ರಾಪರ್ಟಿ ಮೇಲೆ ಮತ್ತೊಬ್ಬ ವ್ಯಕ್ತಿ ಈ ಪ್ರಾಪರ್ಟಿ ನನಗೆ ಸೇರಿರೋದು ಅಂತ ಕೇಸ್ ಹಾಕುವಂತ ಚಾನ್ಸಸ್ ತುಂಬಾ ಇರುತ್ತೆ. ಆದರೆ ಎ ಖಾತಾದಲ್ಲಿ ಇದಕ್ಕೆ ಯಾವುದೇ ತರ ಅವಕಾಶ ಇರೋದಿಲ್ಲ. ಇದು ಎ ಅಂಡ್ ಬಿ ಖಾತೆಗೆ ಇರುವಂತ ವ್ಯತ್ಯಾಸ. ಇನ್ನು ಈ ಖಾತಾ 2014ರಲ್ಲಿ ಎ ಖಾತಾನ ಡಿಜಿಟಲೈಸ್ಡ್ ಮಾಡಿದ್ರು. ಅದೇ ಎಲೆಕ್ಟ್ರಾನಿಕ್ ಖಾತಾ, ಅದನ್ನೇ ನಾವು ಇ ಖಾತಾ ಅಂತ ಕರಿತೀವಿ. ಹೀಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅಂಡ್ ಯಾವುದೇ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ ಸರ್ವಿಸ್ಗೆ ನಮ್ಮ ಗೌರಿ ಪ್ರಭಾ ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡಿ.